ನಮಸ್ಕಾರ, ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಾಗ ಏನು ತೋರಿಸ್ಲತ್ತಿಲ್ಲ, ಈ ಪ್ಲಾಟ ಒಂದು 3 ವರ್ಷದಿಂದ ಯಾವುದೇ ರೀತಿ ನಾವು ಇದಕ್ಕೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳಾಗಲಿ ಮತ್ತು ಏನು ಹುಲ್ಲಿನ ಸಂಬಂಧ ಹೊಡಿತೀವಲ್ಲ ಹರ್ಬಿಸೈಡ್ಸ್ ಅಂದ್ರೆ ರೌಂಡಪ್ಪ ಈ ರೀತಿ ಏನು ಬರ್ತಾವಲ್ಲ ಕಳೆನಾಶಕಗಳು, ಇದನ್ನು ಕೂಡ ನಾವು ಈ ಪ್ಲಾಟದಾಗೆ ಯೂಸ್ ಮಾಡಿಲ್ಲ. ಒಂದು 3 ವರ್ಷದಿಂದ. ಮೊದಲೆಲ್ಲ ನಾವು ಕೆಮಿಕಲ್ ಯೂಸ್ ಮಾಡಿ ಬೆಳಿತಿದ್ವಿ, ಅಂದರೆ ಎಲ್ಲನೂ ನಾವು DAP SOP ಎಲ್ಲನೂ ಕೊಡ್ತಿದ್ವಿ. ಆದರೆ ಈಗ 3 ವರ್ಷದಿಂದ ಯಾವುದೇ ರೀತಿ ನಾವು ಒಂದು ವಾಟರ್ ಸಾಲ್ಯುಬಲ್ಸ್ ಕೂಡ ಕೊಡ್ಲಾಗ್ತಿಲ್ಲ. ಬರೀ ನಾವು ಈಗ ಗ್ರ್ಯಾನ್ಯುವಲ್ ಅಲ್ಲ, ಬರೀ ವಾಟರ್ ಸಾಲ್ಯುಬಲ್ ಕೂಡ ನಾವು ಪೂರ್ತಿ ಬಂದ್ ಮಾಡಿದ್ವಿ 3 ವರ್ಷದಿಂದ ಸಂಪೂರ್ಣವಾಗಿ. ಅಂದರೆ ಒಂದು ಕಾಳ ಗೊಬ್ಬರ ಕೂಡ ನಾವು ರಾಸಾಯನಿಕ ಗೊಬ್ಬರನೂ ಕೊಟ್ಟಿಲ್ಲ ಈ ಪ್ಲಾಟಿಗೆ. ಮತ್ತು ತಿಪ್ಪಿಗತ್ತ ಜಾಸ್ತಿ ಮಾಡಿದ್ವಿ. ಮತ್ತು ನಾವು ಬೆಳೆದಿರುವಂಥ ಹುಲ್ಲು ಕಸ ಕಡ್ಡಿ ಏನೈತಲ್ಲ ಜಮೀನ್ದಾಗ ಈ ಪ್ಲಾಟ್ದಾಗ, ಅದನ್ನು ಕೂಡ ನಾವು ಒಂದು ಕಡ್ಡಿ ಎತ್ತಿ ಹೊರಗೆ ಹೋಗೋದಿಲ್ಲ, ಎಲ್ಲನೂ ಅಲ್ಲೇ ಮಲ್ಚ್ ಮಾಡಿದ್ವಿ. ಮತ್ತು ನಾವು ಇಲ್ಲಿ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ, ಯಾಕಂದ್ರೆ ನಮ್ಗೆ ಒಂದು ಯಾವುದೇ ರೀತಿ ನಮ್ಗೆ ರೇಟ್ ಇರಲಿ, ರೇಟ್ ನಮ್ಗೆ ಯಾವಾಗೂ ನಮ್ಮ ಕೈಯಾಗಿರೋದಿಲ್ಲ. ಯಾವುದೇ ರೀತಿ ರೇಟ್ ಇದ್ರೂ ನಮಗೆ ಒಂದು ಇಳುವರಿ ಚಲೋನು ಪಡಿಬೇಕು ಮತ್ತು ನಮಗೆ ಲಾಭಾಂಶ ಕಾಣಬೇಕಂತಂದು ನಾವು ಇದನ್ನು ಶುರು ಮಾಡಿದ್ವಿ. ಮತ್ತು ಏನಾಗೈತಿ, ನಮ್ಮ ಸಾಯಿಲ್ ಎಲ್ಲನೂ ಭಾಳ ಈಗ ಕೆಟ್ಟವ. ಹೀಗಾಗಿ ಸಾಯಿಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗೈತಿ. ಯಾಕಂದ್ರೆ ನಮ್ಮ ಜಮೀನು ಏನೈತಿ, ಇದು ನಾವು ಮೊದಲ ಒಂದು 20 ಅಂದ್ರೆ 15 ವರ್ಷ ಏನು ಮೊದಲು ಈ ಪ್ಲಾಟ್ದಾಗ ನಾವು ಮೊದಲ ದ್ರಾಕ್ಷಿ ಇತ್ತು. ಈ ಪ್ಲಾಟ್ನ ದ್ರಾಕ್ಷಿ ಎಲ್ಲನೂ ತೆಗೆದ ಮತ್ತು ಹೊಳ್ಳಿ ಹಚ್ಚಿದ ಪ್ಲಾಟ್ ಇದು. ಈಗ ಇದಕ್ಕೆ ಹೊಳ್ಳಿ ಎಷ್ಟಾಯಿತು, 7 ವರ್ಷ ಆಗಿತ್ತು. 7ನೇ ವರ್ಷ ಪ್ಲಾಟ್ ಇದು. ಈಗ ನಮ್ಗೆ ಏನಾಗೈತಿ, ತೆಗೆದು ಹಚ್ಚಿದ ಪಡೆದಾಗ ಏನಾಗೈತಿ, ನಮಗೆ ಬರೀ ಏನೋ ಸಮಸ್ಯೆ ಬರಾಕ್ತಿದ್ದು, ಪ್ಲಾಟ್ ಹಳದಿ ಆಗೋದು. ಮತ್ತು ಎಲ್ಲ ಅಂದ್ರೆ ಪ್ಲಾಟ್ ಯಾಕೆ ಹಳದಿ ಆಗ್ತಿತ್ತು ಅಂದ್ರೆ ನ್ಯೂಟ್ರಿಯೆಂಟ್ ಪ್ರಾಬ್ಲಮ್ಸ್ ಭಾಳ ಆಗ್ತಿತ್ತು. ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಭಾಳ ಕಾಣ್ತಿದ್ವು. ಪೆರಸ್ ಆಗಲಿ, ಮ್ಯಾಗ್ನೀಸ್ ಆಗಲಿ, ಮ್ಯಾಗ್ನೀಸಿಯಮ್ಮ, ಕಾಫರ, ಪ್ರತಿಯೊಂದನ್ನು ಅಂದರೆ ಈ ಒಳಗೊಮ್ಮೆ ಸರ ಇಲ್ಲಿ ಏನಾಗುತ್ತೆ, ಪೂರ್ತಿ ರೂಟನ್ನೇ ಬಂದ್ ಆಗಿಬಿಡ್ತಿದ್ವು. ಅಷ್ಟೇ ಭೂಮಿ ನಮ್ದು ಕೆಟ್ಟೈತಿ. ಯಾಕಂದ್ರೆ ಮೊದಲೆಲ್ಲ ಸಿಕ್ಕಾಪಟ್ಟಿ ನಾವು ಬೆಳೆ ಸಂಬಂಧ ಏನು ಮಾಡಿದ್ದೀವಿ, ರಾಸಾಯನಿಕ ಗೊಬ್ಬರನ ಹಾಕಿ ಭೂಮಿ ಎಲ್ಲನ ಕೆಡಿಸ್ಬಿಟ್ಟಿದ್ವಿ. pH ಕೂಡ ವಾಡಾಗೈತಿ. ನಮ್ದು ಏನೈತಿ, ಇಲ್ಲಿ ಒಂದು ತುಸು 1 ತಾಸು ನೀರು ಕೊಟ್ರೆ ಏನು ಪಡೆದಾಗ ಹರಿನೀರು ಬಿಟ್ಟಾರೋ ಏನು ಮಳೆ ಆಗೈತೋ ಅನ್ನೋವಷ್ಟು ನೀರು ನಿಂತಿರ್ತೈತಿ ಇಲ್ಲಿ. ಅಷ್ಟು ಇದನ್ನಾಗಿತ್ತು ಅಂತ. ಅಷ್ಟು ನೀರು ನಿಂತಾಗ, ಅಷ್ಟು ಅದನ್ನು ಆದಾಗ ನಮ್ಮ ಪ್ಲಾಟ್ ಯಾವ ರೀತಿ ರೂಟ್ ಡೆವಲಪ್ಮೆಂಟ್ ಮಾಡಬೇಕು, ಯಾವ ರೀತಿ ನ್ಯೂಟ್ರಿಯೆಂಟ್ ಹಿಡ್ಕೋಬೇಕು, ನೀವೇ ಲೆಕ್ಕ ಹಾಕ್ರಿ. ಹೀಗಾಗಿ ನಾವು ಏನು ಮಾಡಿದ್ವಿ, ನಾವೇನು ಯಾವುದೇ ಸಾಯಿಲ್ ಸೈಂಟಿಸ್ಟ್ರು ಅಲ್ಲ ಮತ್ತು ಅಗ್ರಿ ಡಿಪಾರ್ಟ್ಮೆಂಟ್ ಕೋರ್ಸ್ಗಳನ್ನ ನಾವು ಯಾವುದೂ ಮುಗಿಸಿಲ್ಲ. ನಾವು ಕೂಡ ರೈತರೇ. ನಮಗೇನು ಈ ರೀತಿ ಭೂಮಿ ಹಾಳಾಗ್ಲತ್ತಂದ್ರೆ ಹಿಂಗೆ ಆಗಲತ್ತೈತಿ. ಎಲ್ಲರೂ ಕೇಳೋರು ಅದನ್ನು ಹಾಕ್ರಿ, ಇದನ್ನು ಹಾಕ್ರಿ, ಕಾಪರ್ ಹಾಕ್ರಿ, ಪೆರಸ್ ಕಡಿಮೆ ಇದ್ದೈತಿ ಪೆರಸ್ ಹಾಕ್ರಿ, ಪೆರಸ್ ಸಲ್ಫೇಟ್ ಹಾಕ್ರಿ, ಮ್ಯಾಗ್ನೀಸಿಯಮ್ ಹಾಕ್ರಿ, ಮ್ಯಾಕ್ರೋನ್ಯೂಟ್ರಿಯೆಂಟ್ ಕೊಡ್ರಿ. ಕೊಟ್ರು ಸ್ವಲ್ಪ ನೀರು ಬಿಟ್ಟರೆ ಆಯ್ತು. ಅದು ಕುಡಿಸೋ ಸಂಬಂಧ ನೀರು ಬಿಟ್ರೂ ನೀರು ಇಳುವಷ್ಟು ಭೂಮಿ ಅಷ್ಟು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ. ಅಷ್ಟು ನಮ್ಮದು ಭೂಮಿ ಬರಬಾರ್ದಾಗಿತ್ತು. ಯಾಕಂದ್ರೆ ಆಲ್ರೆಡಿ ನಾವು 15 ವರ್ಷ ನನ್ನ ಅಂದಾಜು ಪ್ರಕಾರ 15 ವರ್ಷ ತೆಗೆದಿದ್ದೀವಿ. ಅದಕ್ಕಿಂತ ಜಾಸ್ತಿನೇ ತೆಗೆದಿರಬೇಕು. ಅಂದ್ರೆ ನಮ್ದು ತಳ ಹಿಡ್ದೇ ನಾವು ನನಗೀಗ 35 ವರ್ಷ. ಅವಾಗ ಹಿಡ್ದೇ ಇದನ್ನು ನನ್ನ ತಿಳ್ತಾಪಕ್ಕೆ ಹಿಡಿದ ಪ್ಲಾಟ್ ಇತ್ತು. ಅದ್ರಾಗ ತೆಗೆದಂಥ ಪ್ಲಾಟ್ ಈಗ 7 ವರ್ಷ ಆಗೈತಿ. ಅಂದ್ರೆ ಮೊದಲು ಒಂದು 10-15 ವರ್ಷ ಮಿನಿಮಮ್ ಇಲ್ಲಿ ಬೆಳೆದ ಮತ್ತು ಇದನ್ನು ಹಚ್ಚಿ ಈಗ 7ನೇ ವರ್ಷ ಇರೋ ಪ್ಲಾಟ್ ಇದು. ಇಷ್ಟೆಲ್ಲ ಸಮಸ್ಯೆ ನಮ್ಮ ಪ್ಲಾಟ್ದಾಗ ಕಾಣಾಕ್ತಿದ್ವು. ಹೀಗಾಗಿ ನಾವು ಏನು ಮಾಡಿದ್ವಿ, ಏನಿದೆ ಎಲ್ಲರೂ ಒಂದೊಂದು ಥರ ಹೇಳ್ತಾರೆ. ಒಬ್ಬರು ಕೆಮಿಕಲ್ ಇಲ್ದ ಏನು ಬೆಳಕಾಗಂಗಿಲ್ಲ ಅಂತಾರೆ, ಒಬ್ಬರು ಆರ್ಗ್ಯಾನಿಕ್ಕೂ ಬೇಕಂತಾರೆ. ಮತ್ತು ಆರ್ಗ್ಯಾನಿಕ ಕೆಮಿಕಲ್ ಎರಡು ಕೂಡಿ ಮಾಡಿರೋ ಇರೋದೇ ಆರ್ಗ್ಯಾನಿಕ್ ಅನ್ನೋದು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ನಡೆದಿರುವಂತಹ ಇದೊಂದು ಕಿಂಗ್ಡಮ್ ಅಂತಾರಲ್ಲ, ಏನಂದ ಒಂದು ಸಾಮ್ರಾಜ್ಯ ಇದು. ಹಿಂಗೈತಿ ಇದು. ಅಂದ್ರೆ ಇಲ್ಲಿ ಏನಾಗ್ತಿ, ಒಂದಕ್ಕೊಂದು ಸಹಾಯ ಆಗೋ ಇರುವಂಥದ್ದು ಇದು ಏನಂತಾವಿಲ್ಲ ಅಂತೀವಲ್ಲ ನಾವು. ಅಂದ್ರೆ ಮೊದಲೆಲ್ಲ ಇತ್ತಲ್ಲ, ಈಗ ನೀ ಏನರ ಕೊಟ್ರೆ ನಾನು ನಿನಗೊಂದು ಏನರ ಕೊಡ್ತೀನಿ, ಹಿಂಗೆ ಹಂಚಿ ತಿನ್ನುವಂಥದ್ದು ಇರೋದಂತಕ್ಕೆ ಏನಂತೀವಿ ನಾವು, ಒಂದು ಆರ್ಗ್ಯಾನಿಕ್ ಅಂತ ನಾ ತಿಳ್ಕೊತೀನಿ. ಯಾಕಂದ್ರೆ ಅಲ್ಲಿ ಎಲ್ಲನೂ ಬಯೋಡೈವರ್ಸಿಟಿ ಇರ್ಬೇಕು. ಅಂದ್ರೆ ಜೀವಿಗಳು ಒಂದು ಗುಂಪನೇ ಇರ್ಬೇಕು. ಈಗೇನು ಬರೀ ನೀವು KSB ತಂದು ಬಿಡ್ತಿರಲ್ಲ, ಬರೀ ಅಂಥದ್ದು ಒಂದೊಂದೊಂದೊಂದು ಅಲ್ಲ. ಅಲ್ಲಿ ಎಲ್ಲ ಜೀವಿಗಳ ಸಮೂಹ ಇರ್ಬೇಕು ಮತ್ತು ಎಲ್ಲ ಸಸ್ಯಗಳ ಸಮೂಹ ಇರ್ಬೇಕು.
ಅದಕ್ಕೆ ಎಲ್ಲನೂ ಒಂದು ಬಯೋಡೈವರ್ಸಿಟಿ ಇತ್ತಂದ್ರೆ ಅಲ್ಲಿ ಏನಾಗ್ತೈತಿ, ಒಂದು ಒಳ್ಳೆಯ ಕಲ್ಚರ್ ಅಂದ್ರೆ ಅಲ್ಲಿ ಒಳ್ಳೆಯ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿ ನಮ್ಮ ಸಾಯಿಲ್ ಹೆಲ್ದಿಯಾಗಿರ್ತೈತಿ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತೈತಿ ಅಂತ, ರೂಟು ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾವೆ, ಎಲ್ಲನೂ ಆಗ್ತೈತಿ. ಹೀಗಾಗಿ ಅಲ್ಲಿ ನಾವು ಇದ್ರ ಸಂಬಂಧ ನಾವು ಇಷ್ಟೆಲ್ಲನೂ ಸಾಯಿಲ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಗೆ ಒಂದು 2-3 ವರ್ಷ ಹೋಯ್ತು. ಎಲ್ಲನೂ ತಿಳ್ಕೊಂಡು ಇದನ್ನು ಮಾಡಾಕತ್ತೀವಿ. ನಮ್ಗೆ ಎಷ್ಟು ತಿಳಿತೈತಿಲ್ಲ ಅಷ್ಟು ನಿಮಗೆ ಶೇರ್ ಮಾಡೋಕೆ ನಾವು ಇಷ್ಟಪಡ್ತೀವಿ. ಇನ್ನು ನೆಕ್ಸ್ಟ್ ಏನು ಈ ಏಪ್ರಿಲ್ ಪ್ರೂನಿಂಗ್ದಿಂದ ನಿಮಗೆ ನೆಕ್ಸ್ಟ್ ಇಯರ್ ಏನು ಹೋಲ್ ಒಂದು ಇಯರ್ ಏನೈತಿಲ್ಲ ಕಡ್ಡಿ ತಯಾರಿಡದ ಪೂರ್ತಿ ಮುಂದಿನ ಹಾರ್ವೆಸ್ಟಿಂಗ್ವರೆಗೂ ನಾವು ಏನು ಪ್ರತಿ ವಾರನೂ ಒಂದು ವಿಡಿಯೋ ಮಾಡಿಬಿಡ್ಬೇಕಂತ ನಾವು ಏನು ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಾಕತ್ತೀವಿ ನಮ್ಮ ಪ್ಲಾಟ್ದಾಗ, ಅಂದ್ರೆ ಕೆಮಿಕಲ್ ಟು ಆರ್ಗ್ಯಾನಿಕ್ ಆಗಿ ಯಾವ ರೀತಿ ಮೂವ್ ಆಗಲಾಗತ್ತೀವಿ ಅನ್ನೋದು ನಿಮಗೆ ಒಂದು ಚಿತ್ರನ ಇಡುವಕ್ಕೆ ಇಷ್ಟಪಡ್ತೀವಿ. ಹೀಗಾಗಿ ನೀವು ಇನ್ನೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ಲಿಕ್ಕಂದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನಾರ ಅನಿಸಿತ್ತಂದ್ರೆ ಲೈಕ ಮತ್ತು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಏನಾಗ್ತೈತಿ, ನಮಗೆ ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವ ರೀತಿ ನಮಗೂ ನಿಮ್ಗೆ ಎಲ್ಲಿ ಇರುವಂಥ ನಾಲೆಜನ್ನು ನಮಗೆ ಶೇರ್ ಮಾಡಿರಂದ್ರೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇದನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಪ್ಲಾಟಿಗೆ ಈಗ ಬರೋದಾದ್ರೆ ಈ ವರ್ಷ ನಾವು ಏನು ಮಾಡಿದ್ದೀವಿ, ಇಲ್ಲಿ 3 ವರ್ಷ ಆಯಿತು, ಇದು 4ನೇ ವರ್ಷ. ಯಾವುದೇ ರೀತಿ ನಾವು ಸತ್ಯವಾಗಿ ಹೇಳ್ತೀವಿ, ಯಾವುದೇ ರೀತಿ ಒಂದು ಕಾಳು ಯೂರಿಯಾ ಗೊಬ್ಬರ ಕೂಡ ಆಗಲಿ ಮತ್ತು SOP ಕೂಡ ನಾವು ಕೊಟ್ಟಿಲ್ಲ. ಇವನ್ ಏನಂತಾರಲ್ಲ ವಾಟರ್ ಸಾಲ್ಯುಬಲ್ ಅವಕ್ಕೇನಂತಾರ ಅದು ವರ್ಡ್ ಗೊತ್ತಿಲ್ಲ ನನಗೆ, ಪೂರ್ತಿ ಕರಿಗೆ ಹೋಗೋದಕ್ಕೆ ವಾಟರ್ ಸಾಲ್ಯುಬಲ್. ಅದರ ಈ ಜನರೂಢಿಯಲ್ಲಿ ಏನಂತಾರಲ್ಲ 19 ಆಲ ಹಿಂಗೆ ಬರ್ತಾವಲ್ಲ ಇವೆಲ್ಲ ಪೂರ್ತಿ ಅದೇನೇ ಇರಲಿ ಅದನ್ನು ಕೂಡ ನಾವು ಬಿಟ್ಟಿಲ್ಲ. ಅಂದ್ರೆ ಪೂರ್ತಿ ಕರಿಗೆ ಬಿಡುವಂತಹ ಒಳಗೊಬ್ಬರದ್ದು ಏನೈತಿ ಕೆಮಿಕಲ್ ಫರ್ಟಿಲೈಸರ್ ಅಂದ್ರೆ ಇವು DAP ಮತ್ತು SOP ಏನು ನೆಲಕ್ಕೆ ಕೊಡ್ತೀವಲ್ಲ ಆ ಗೊಬ್ಬರ ಅಷ್ಟೇ ಬಿಡ್ತಾರೆ ಅವರು. ಅಂದ್ರೆ ಅವಷ್ಟೇ ನಾವು ಬಿಟ್ಟಿಲ್ಲ. ಈ ವಾಟರ್ ಸಾಲ್ಯುಬಲ್ ಇದು ಗೊಬ್ಬರನೇ ಅಲ್ಲ, ಕೆಮಿಕಲ್ ಅಲ್ಲ ಅಂತ ಒಬ್ಬರು ಮೈಂಡ್ದಾಗದ ಒಬ್ಬೊಬ್ಬರು ರೈತರು. ಅಂದ್ರೆ ನನಗೆ ಈ ರೀತಿ ರೈತರು ಕಾಣ್ಯಾರ. ಅದಕ್ಕೆ ನಾನು ಹೇಳಾಕ್ತೀನಿ, ಅಂಥ ಗೊಬ್ಬರನ್ನು ನಾವು ಕೂಡ ಬಿಟ್ಟಿಲ್ಲ. ಇದ್ದಿದ್ದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮಗೆ, ಯಾಕಂದ್ರೆ ನಮ್ಗೆ ಎಷ್ಟು ಖರ್ಚು ಕಡಿಮೆ ಮಾಡಬೇಕಲ್ಲ ಅಷ್ಟು ಖರ್ಚು ಕಡಿಮೆ ಮಾಡಬೇಕು. ಮತ್ತು ಸಾಯ್ಲನ್ನೇ ಒಂದು ಒಳ್ಳೆಯ ಮೊದಲು ಯಾವ ರೀತಿ ಇತ್ತಲ್ಲ ನಮ್ಮ ಸಾಯ್ಲ್ ಆ ರೀತಿ ತರಬೇಕು. ಅಂದ್ರೆ ಮೊದಲೆಲ್ಲ ಹೆಂಗಿದ್ದು ಸಾಯ್ಲ್ ಅಂದ್ರೆ ಎಲ್ಲೋ ಮಳೆ ಆದ್ರೆ ಇಲ್ಲಿ ನಮಗೆ ವಾಸನೆ ಬರ್ತಿತ್ತು ಮಣ್ಣಿಂದ, ಅಂದ್ರೆ ಮುಂಗಾರು ಮಳೆ ಟೈಮ್ದಾಗ. ಅದೇ ರೀತಿ ನಾ ಫಸ್ಟ್ ನನಗೆ ತಿಳಿ ಹೊತ್ತಿಗೆ ನಮ್ಮ ಜಮೀನದಾಗ ಡ್ರಿಪ್ ಚಾಲೂ ಮಾಡ್ರಂದ್ರೆ ಅದು ಮುಂದೆ ಮಣ್ಣಿನ ವಾಸನೆ ಬರ್ತಿತ್ತು. ಆ ವಾಸನೆಯೂ ಇಲ್ಲ ಈಗ. ಅವೆಲ್ಲ ಯಾಕಾಗಿ ಇಲ್ಲಂದ್ರೆ ನಾವೊಂದಿಷ್ಟು ನೋಡಿದ್ರ ಪ್ರಕಾರ ಭೂಮಿ ಒಳಗೆ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಏನಿರ್ತಾವಲ್ಲ ಅವುಗಳ ಸಂಖ್ಯೆ ಪೂರ್ತಿ ಕಡಿಮೆ ಆಗೈತಿ. ಹೀಗಾಗಿ ಒಂದು ಒಳ್ಳೆಯ ಸ್ಟ್ರಕ್ಚರ್ ಇಲ್ಲ ಭೂಮಿದ, ಅಂದ್ರೆ ಮಣ್ಣಿನ ಸ್ಟ್ರಕ್ಚರ್ ಇಲ್ಲ, ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ, ಮತ್ತು ತಿಪ್ಪಿಕಾತ ಅಂಶ ಕಡಿಮೆ ಐತಿ, ಮತ್ತು ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಇಲ್ಲ. ಅಂದ್ರೆ ಏನು ಕಾಡಿನಲ್ಲಿ ಇರ್ತದಲ್ಲ ಆ ರೀತಿ ಎನ್ವೈರ್ಮೆಂಟ್ ಇಲ್ಲ. ಕಾಡಿನಲ್ಲಿ ಅದೊಂದು ರೀತಿ ಎನ್ವೈರ್ಮೆಂಟ್ ಬೇರೆ, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟಿ ಬಯೋಡೈವರ್ಸಿಟಿ ಇರ್ತೈತಿ. ಇಲ್ಲಿ ಮತ್ತು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೈತಲ್ಲ ಇಲ್ಲಿ ಏಕ ಬೆಳೆ ಪದ್ಧತಿ ಇರ್ತೈತಿ. ಯಾಕಂದ್ರೆ ಇಲ್ಲಿ ಆ ರೀತಿ ನಾವು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಾಗಂತ ಪೂರ್ತಿ ನಾವು ಹಸಿನಿಟ್ರೂ ನಡೆಯಂಗಿಲ್ಲ, ಯಾಕಂದ್ರೆ ಕಸ ಕಡ್ಡಿನೂ ಬೇಕು. ಇಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ರೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ ನಾವು ಪ್ಲಾಟ್ದಾಗ. ಅಂದಾಗ ಇಲ್ಲಿ ಏನಾಗ್ತೈತಿ, ಒಂದು ಸಾಯ್ಲ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಹೀಗೆಲ್ಲ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು ಪ್ಲಾಟಿದ. ನಮಗೆ ಇಳುವರಿಯಲ್ಲಿ ಇನ್ನೂ ಏನೂ ಫರ್ಕ್ ಆಗಿಲ್ಲ. ಅವಾಗಿನಕ್ಕಿಂತ ಖರ್ಚು ಕಡಿಮೆ ಆಗೈತಿ ಮತ್ತು ಇಳುವರಿ ಸೇಮ್ ಬರಾಕತ್ತೈತಿ. ಇನ್ನೂ ಒಂದಿಷ್ಟು ಹೆಚ್ಚಾಗೈತಿ, ಕಡಿಮೆ ಏನಾಗಿಲ್ಲ. ಯಾಕಂದ್ರೆ ನಾವು ಪಾಲಿಯರ್ ಸ್ಪ್ರೇದಲ್ಲಿ ಏನು ಕೊಡಬೇಕಲ್ಲ ಅಷ್ಟೆಲ್ಲ ಕೊಡ್ತೀವಿ. ಇಫ್ ನೀಡೆಡ್ ಇದ್ರೆ ಅಂದ್ರೆ ಅವಶ್ಯಕತೆ ಇತ್ತಂದ್ರೆ ಕೊಡ್ತೀವಿ, ಇರ್ಲಿಕ್ಕಂದ್ರೆ ಅದನ್ನೂ ಕಡಿಮೆ ಮಾಡಿದ್ವಿ. ಸತ್ಯವಾಗಿ ಹೇಳ್ಬೇಕಂದ್ರೆ ಇದಕ್ಕೆ GA ಇಲ್ಲ, CPP ಇಲ್ಲ. ಈ ಟೈಮ್ ಈ ಪ್ಲಾಟ್ ಅದೇನು ತೋರಿಸ್ಲಾಗ್ತೀವಲ್ಲ ಈ ವರ್ಷ ಒಂದು 23ನೇ ದಿನಕ್ಕೆ ಒಂದು GA ಹೊಡೆದಿದ್ವಿ ನಾವು, ಒಂದು 100ಕ್ಕೆ 2 ಗ್ರಾಮ್ ಹಾಕಿ. ಅದನ್ನು ಬಿಟ್ಟರೆ ಇನ್ನೂ ತನಕ ಸೈಜಿಂಗ್ ಸಂಬಂಧ ಹೊಡೆದಿಲ್ಲ. ಮತ್ತು ನೋಡಿರಿ ನೀವು ಸೈಜಿಂಗ್ ಕೂಡ ಏನು ಅಷ್ಟು ಕಡಿಮೆನಿಲ್ಲ, ಮಿನಿಮಮ್ 16ರಿಂದ 12 mm ತನಕ ಅದಾವೆ ಸೈಜಿಂಗ್. ಏನೋ ಪೂರ್ತಿ ಕಡಿಮೆ ಅಂದ್ರೆ 12 mm ಸೈಜಿಂಗ್ ಐತಿ. ಅಂದ್ರೆ ನಮ್ದು ಏನು
ಎಲ್ಲನೂ ಇರಲಿ, ಕರಗಲಿಕ್ಕಂದ್ರೆ ಸಾಕು ಕಡೆಗೆ ಇದ್ದಷ್ಟು ಗಟ್ಟಿ ಆಗ್ಲತ್ತ ಪ್ಲಾಟ. ಈ ರೀತಿ ನಾವು ಈ ಪ್ಲಾಟನ್ನು ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಏನೈತಿಲ್ಲ ಪ್ರತಿಯೊಂದು ಕೊಡ್ತೀವಿ ನಿಮ್ಗೆ. ಮುಂದೆ ನೆಕ್ಸ್ಟ್ ಪ್ರೂನಿಂಗ್ದಿಂದ ಪ್ರತಿಯೊಂದು ವಿಡಿಯೋನೂ ಶೇರ್ ಮಾಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸ್ರಿ. ಥ್ಯಾಂಕ್ ಯು.